ತಾಲೂಕಿನ ಹಲಸಿ ಮರದ ನಾಗೇನಹಳ್ಳಿ ಗ್ರಾಮದಲ್ಲಿ ಸುಮಾರು 50ಕ್ಕೂ ಹೆಚ್ಚು ದಲಿತ ಕುಟುಂಬಗಳ ಜಮೀನಿಗೆ ಅನ್ಯಾಯವಾಗಿದೆ. ಈ ಕೂಡಲೇ ಪ್ರಕರಣವನ್ನು ಪರಿಶೀಲಿಸಿ ನೊಂದ ದಲಿತರಿಗೆ ನ್ಯಾಯ ಒದಗಿಸುವಂತೆ ದಲಿತ ಸೇನೆ ರಾಮ್ ವಿಲಾಸ್ ಸಂಘಟನೆ ವತಿಯಿಂದ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಹಲಸಿನ ಮರದ ನಾಗೇನಹಳ್ಳಿ ಗ್ರಾಮದ ಪ್ರಭಾವಿ ವ್ಯಕ್ತಿಯೊಬ್ಬರಿಂದ ದಲಿತ ಸಮುದಾಯದ ಜಮೀನು ವಿಚಾರದಲ್ಲಿ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ದಲಿತರ ಹಕ್ಕು ಮತ್ತು ಜಮೀನಿನ ರಕ್ಷಣೆಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ದಲಿತ ಸೇನೆ ವತಿಯಿಂದ ಒತ್ತಾಯಿಸಲಾಗಿದೆ. ದಲಿತ ಸೇನೆ ರಾಮ್ ವಿಲಾಸ್ ಸಂಘಟನೆಯ ತುಮಕೂರು ಜಿಲ್ಲಾಧ್ಯಕ್ಷರಾದ ಗೂಳೂರು ಸಿದ್ದರಾಜು ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಪ್ರಕರಣವನ್ನು ಸಮಗ್ರವಾಗಿ ಪರಿಶೀಲಿಸಿ ಸಂತ್ರಸ್ತರಿಗೆ ನ್ಯಾಯ ದೊರಕಿಸಿಕೊಡಬೇಕು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಮೂಲಕ ಸೂಕ್ತ ತನಿಖೆ ನಡೆಸಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ದಲಿತರಿಗೆ ಸೇರಿದ ಜಮೀನಿನ ಹಕ್ಕುಗಳನ್ನು ರಕ್ಷಿಸಿ ಅನ್ಯಾಯಕ್ಕೊಳಗಾದ ಕುಟುಂಬಗಳಿಗೆ ನ್ಯಾಯ ಒದಗಿಸಬೇಕು ಎಂದು ದಲಿತ ಸೇನೆ ತುಮಕೂರು ಜಿಲ್ಲಾ ಅಧ್ಯಕ್ಷರಾದ ಗೂಳೂರು ಸಿದ್ದರಾಜು ಒತ್ತಾಯಿಸಿದ್ದಾರೆ. ಈ ಕುರಿತು ಜಿಲ್ಲಾ ಆಡಳಿತ ತಕ್ಷಣ ಕ್ರಮ ಕೈಗೊಂಡು ಸಂತ್ರಸ್ತರಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂಬುದು ಗ್ರಾಮಸ್ಥರ ಹಾಗೂ ದಲಿತ ಸಂಘಟನೆಗಳ ಪ್ರಮುಖ ಬೇಡಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ದಲಿತ ಸೇನೆ ರಾಮ್ ವಿಲಾಸ್ ಸಂಘಟನೆಯ ಗುಬ್ಬಿ ತಾಲೂಕಾ ಅಧ್ಯಕ್ಷರಾದ ಶಿವರಾಜ್ ಹಾಗೂ ವಕೀಲರಾದ ಸುರೇಶ್ ಹಾಗೂ ಅನ್ಯಾಯಕ್ಕೊಳಗಾದ ದಲಿತ ಸಮುದಾಯದ ಮಹಿಳೆಯರು, ಯುವಕರು ಭಾಗಿಯಾಗಿದ್ದರು. 32 ಜನಕ್ಕೆ 33 ಎಕರೆ ಜಮೀನು 1992ಗೆ ಸ್ಯಾಂಕ್ಷನ್ ಆಗಿದೆ. ನಾವು ಹೆಚ್ಚು ಕಮ್ಮಿ 2016 ಹಿಂದಿನ ತನಕ ನಾವು ಪ್ರತಿಯೊಬ್ಬರು ಒಂದೊಂದು ಎಕರೆ ಜಮೀನಲ್ಲಿ ಅನುಭವದಲ್ಲಿದ್ದೀವಿ. ನಮ್ಮ ಜಮೀನು ಇರೋದು 1 ಎಕರೆ. ಈಗ ಫೆಬ್ರವರಿ 2026ರಲ್ಲಿ ಸರ್ವೆ ಮಾಡ್ತೀವಿ ಅಂತೇಳಿ ನಾವು ಯಾವುದೇ ರೀತಿ ನಮಗೆ ದುರಸ್ತಿ ಮಾಡಿ ಅಂತ ನಾವು ಯಾವುದೇ ರೀತಿ ಇಂಟಿಮೇಷನ್ ಕೊಟ್ಟಿಲ್ಲ. ನಾವು ದುರಸ್ತಿ ಮಾಡಿ ಅಂತ ನಾವು ಯಾವುದೇ ರೀತಿ ಅರ್ಜಿ ಕೊಟ್ಟಿಲ್ಲ. ಏಕಾಏಕಿ ನಿಮ್ಮ ಜಮೀನು ದುರಸ್ತಿ ಮಾಡ್ತೀವಿ ಅಂತ ನಾವು ಫೆಬ್ರವರಿ ತಿಂಗಳಿಗೆ ಸರ್ವೆ ಅಧಿಕಾರಿಗಳು ಬರ್ತಾರೆ. ಅಧಿಕಾರಿಗಳು ಬಂದು ನಮ್ಗೆ ಯಾವುದೇ ರೀತಿ ನೋಟಿಸ್ ಇಶ್ಯೂ ಮಾಡಿರಲ್ಲ. ಯಾವುದೋ ನೋಟಿಸ್ ಕೊಡ್ತಾರೆ. ನೀವು ಯಾಕೆ ಬಂದಿರೋದು ಕೇಳಿಕೆ ತಹಶೀಲ್ದಾರ ಹೇಳ್ಕೊಂಡು ಕಳಿಸಿದ್ದಾರೆ. ಎಲ್ಲ SC ಜನಾಂಗದವ್ರನ್ನ ಸರ್ವೆ ಮಾಡಿ ಕಲ್ಲಾಕಿ ಅದ್ಕೋಸ್ ಮಾಡ್ಕೊಡ್ತೀವಿ ಅಂತೇಳಿ ನಮ್ಮ ಹತ್ರ ಬಂದು, ಅದು ಅವ್ರು ಯಾವ ಥರ ಅವರು ಈ ಮೈಂಡಲ್ಲಿ ಯೋಚನೆ ಮಾಡಿದ್ರು ಅಂದರೆ, ತೀರಾ ಎಜುಕೇಟೆಡ್ ಇಲ್ದಿರೋರು, ಈ ವಯಸ್ಸಾಗಿರೋರು ವಯಸ್ಸರ ಹತ್ರ ಹೋಗಿ ಅವ್ರ ಹತ್ರನ ಖಾಲಿ ಪೇಪರಿಗೆ ಸೈನ್ ಹಾಕಿಸ್ಕೊಂಡು ನಿಮ್ಮ ಜಮೀನ 1 ಎಕರೆ ವಿಂಗಡಣೆ ಮಾಡಿ ನಿಮ್ಮ ಜಮೀನಿಗೆ ಕಲ್ಲಾಕಿ ಕೊಡ್ತೀವಿ ಅಂತೇಳಿ ಎಜುಕೇಟೆಡ್ ಇಲ್ದಿರರ್ತವ ಓದು ಬರ ಬರಲಿಲ್ಲದ ರೈತರು ತವ ಸೈನ್ ಹಾಕ್ಸ್ಕೊಂಡು ಹೋಗಿ 1 ಎಕರೆ ಜಮೀನು ನಿಮಗೆ ವಿಂಗಡಣೆ ಮಾಡಿಕೊಡ್ತೀವಿ ಅಂತೇಳಿ ಪ್ರತಿಯೊಬ್ಬರು ಜಮೀನು ಅನ್ನುವ 1 ಎಕರೆ ಬತ್ತಿರೋ ಜಮೀನು ಇವಾಗ 20 ಗುಂಟೆ 15 ಗುಂಟೆ ಒಬ್ಬೊಬ್ಬರು 5 ಗುಂಟೆ ಜಮೀನು ತೋರಿಸ್ತಾ ಇದ್ದೀವಿ. ನಮ್ಮದು 25 ಗುಂಟೆ 25 ಗುಂಟೆ ಜಮೀನು ನಮ್ದು ಎಲ್ಲೋಗಿದೆ ಅಂತ ಕೇಳಿದರೆ ಯಾವುದೇ ರೀತಿ ನಮಗೆ ಮಾಹಿತಿ ಕೊಡ್ತಾ ಇಲ್ಲ. ಅವರು ಇದು ಹೆಂಗಾಯಿತು ಅಂತ ಕೇಳಿದರೆ ತಹಶೀಲ್ದಾರ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ADLರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, RI ಯಾವುದೇ ಅಧಿಕಾರಿಗಳು ಇದ್ರ ಬಗ್ಗೆ ನಾವು ಕೇಳಕ್ಕೆ ಹೋದರೆ ಇದ್ರ ಬಗ್ಗೆ ಯಾವುದೇ ಅಧಿಕಾರಿಗಳು ನಮಗೆ ಮಾಹಿತಿ ನೀಡ್ತಾ ಇಲ್ಲ. ನಾವು ತಹಶೀಲ್ದಾರ್ಗೂ ಇಂಟಿಮೇಷನ್ ಕೊಟ್ಟಿದ್ದೀವಿ, ADLರ್ಗೂ ನಾವು ಅರ್ಜಿ ಕೊಟ್ಟಿದ್ದೀವಿ, RIಗೆ ಅರ್ಜಿ ಕೊಟ್ಟಿದ್ದೀವಿ. ನಾವು ಯಾರಿಗೆ ಅರ್ಜಿ ಕೊಟ್ಟರು ಯಾರು ಇರ್ತಾರೋ ನಮಗೆ ರೆಸ್ಪಾನ್ಸ್ ಮಾಡ್ತಿಲ್ಲ. ಅದಕ್ಕೆ ನಾವು ಇವತ್ತು DC ಮೇಡಮ್ ಹತ್ರ ಬಂದು ನಾವಿಲ್ಲಿ ಇವ್ರ ಹತ್ರ ಒಂದು ಮೆಮೊ ಕೊಟ್ಟಿದ್ದೀವಿ. ಮುಂದಿನ ವಾರದೊಳಗೆ ನಮಗೆ ಅವರು ಭರವಸೆ ಕೊಟ್ಟವ್ರು, ನಿಮ್ಮ ಜಮೀನು ಏನಾಯಿತು ನಾವು AC ಅವ್ರನ್ನ ಕೊಡಿಸಿ ನಿಮ್ಮ ಸ್ಥಳಕ್ಕೆ ಕಳಿಸಲು ಏನಾಯಿತು ಪರಿಶೀಲನೆ ಮಾಡಿ ನಿಮ್ಮ ಜಮೀನಿನ ಬಗ್ಗೆ ನಾವು ಕ್ರಮ ತಗೊಂತೀವಿ ಹೇಳಿದ್ರೆ ಆದಷ್ಟು ಬೇಗ ನಾವೇನು 1992ರಿಂದ ಇಲ್ಲಿನ ತನಕ ನಾವು ಅನುಭವದಲ್ಲಿದ್ದೀವಿ. 1 ಎಕರೆ ನಮ್ಗೆ ಯಾವುದೋ ಸರ್ಕಾರಿ ಜಾಗ ಬೇಡ. ನಾವೇನು 1 ಎಕರೆ ನಮಗೆ ಜಮೀನು ಕೊಟ್ಟಿದ್ರು ಗೌರ್ಮೆಂಟಿಂದ, ಅದೇ ಜಮೀನು ನಮಗೆ ತೆರವು ಮಾಡಿಸಿ ಕೊಡ್ಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ. ನಾನು AC ಅವರು ಖಂಡಿತ ನಾನು ಕೂಡಲೇ ಬರೋಕ್ಕೆ ಹೇಳ್ತೀನಿ. ಮೇ ಬಿ ಈ ವಾರ ಅಥವಾ ಮುಂದಿನ ವಾರ ಒಳಗಡೆ ಅವ್ರು ಬರ್ತಾರೆ. ಬಂದು ಏನಿದೆ ಅದನ್ನು ಮಾಡಿಕೊಡ್ತೀನಿ. ಇಸ್ ನಾಟ್ ವೈ ಕುಟುಂಬ ಬೀದಿ ಬಂದ್ಬಿಡ್ತಾವೆ ಬಿಟ್ಟರೆ ಎಲ್ಲೂ ಜಾಗ ಇಲ್ಲ. 1 ಎಕರೆ 5 ಗುಂಟೆ 10 ಗುಂಟೆ 20 ಗುಂಟೆ 23 ಗುಂಟೆ 20 ಒಂದೇ ನಮ್ಗೆ ಅದೇ ಜಮೀನು ಸರ್ಕಾರದಿಂದ ಕೊಟ್ಟಿದ್ದೀವಿ. 20 ಗುಂಟೆ ನಮ್ಮ ಜಮೀನು ಎಲ್ಲೋಗಿದೆ ಅಂತ ಕೇಳಿರೋ ಅವರು ನಮ್ಮನೆ ಕೇಳ್ತಾರೆ. ಮೇಲೆ ಹೋಗಿ ಆ ಥರ ಕಲೆಕ್ಟಿಂಗ್ ಮಾಡ್ತಾ ಇದ್ದಾರೆ. ಈ ಜಮೀನು ಕಿತ್ಕೊಂಡ್ಬಿಡ್ತೀವಿ ನಿಮಗೆ ಎಲ್ಲ ನಾವು ಹೋದ್ರೆ ಮೇಲಾಧಿಕಾರಿಗಳು ತಗೊಂಡು ದೂರು ಕೊಡಂಗಿಲ್ಲ. ಜಾಗನ 20 ಗುಂಟೆ ಕಮ್ಮಿ ಮಾಡಿದ್ರೆ 3 ಗುಂಟೆ ಕಮ್ಮಿ ಮಾಡಿದ್ರೆ ಈ ಥರ ಕೇಳಿದ್ರೆ ಅದನ್ನು ಖರಾಬ್ ರೋಡ್ ಮಾಡಿಸಿ ದಲಿತ ಜಾಗವಾಸಿಂದನೇ ಡೈರೆಕ್ಟ್ ಮಾಡೋದು. ತುಮಕೂರು AC ಬರೋಕ್ಕೆ ಮೀಟಿಂಗ್ಸ್ ಅವನ್ನೆಲ್ಲ